ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಪೂಜಾ ಶಾಸ್ತ್ರ ಎಲ್ಲ ನೋಡ್ತಾ ಇರ್ತಾಳೆ. ಅದನ್ನು ನೋಡಿ ರೋಹಿಣಿ, ಏನೇ ಮಾಡ್ತಾ ಇದೆಯಾ ಪೂಜಾ ಇಲ್ಲಿ ಅಂತ ಹೇಳಿದಾಗ, ಇಲ್ಲ ಎಷ್ಟು ಚೆನ್ನಾಗಿ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡ ರೋಹಿಣಿಗೆ ಕೋಪ ಬರುತ್ತೆ. ಗುದ್ಬಿಡ್ತೀನಿ ನೋಡು, ಇಲ್ಲಿ ನೆಕ್ಸ್ಟ್ ನಾನೇ ಕಣೆ ಶಾಸ್ತ್ರಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಲ್ವಾ ಅಂತ ಹೇಳ್ಬಿಟ್ಟು, ನಿನಗೆ ಗೊತ್ತಲ್ವಾ ನಮ್ಮತ್ತೆ ನಿಮ್ಮ ಅಪ್ಪ ಬಂದ್ರೇ ಅವ್ರ ಮುಂದೆ ಶಾಸ್ತ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಣೆ, ಏನೇ ಮಾಡೋದು, ನೀನು ಕರ್ಕೊಂಬಂದಿರೋ ವ್ಯಕ್ತಿ ಏನೇ ಮಾಡ್ತಾ ಇದ್ದಾರೆ ನೋಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಇಲ್ಲ ಕಣೆ ನಾನು ಮರ್ತೇ ಬಿಟ್ಟಿದ್ದೆ, ಈಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಷ್ಟು ಎಲ್ಲರೂ ಕೂಡ ಪೂಜಾ ಮತ್ತು ರೋಹಿಣಿ ಕೂಡ ಶಾಸ್ತ್ರ ಮುಗಿಸಕ್ಕಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೋಗ್ತಾರೆ. ಅರ್ಶಿನ ಕುಂಕುಮ ಹಚ್ಬಿಟ್ಟು ಶ್ರುತಿಗೆ ವಿಶ್ ಮಾಡಿಬಿಟ್ಟು ಅವರು ಕೆಳಗಡೆ ಬರ್ತಾ ಇರ್ತಾರೆ. ಆಗ ಮನೋಜ್ ರೋಹಿಣಿ ಅಂತ ಕೂಗ್ತಾನೆ. ಏನು ಮನೋಜ್ ಕೂಗಿದ್ದು ಅಂತ ಹೇಳಿದಾಗ, ಶ್ರುತಿ ಹಾಕ್ಕೊಂಡಿದ್ದಾರಲ್ಲ ತಾಳಿ, ಅದಕ್ಕಿಂತ ನಿಮ್ಮ ತಾಳಿ ತುಂಬ ಕಾಸ್ಟ್ಲಿ ಆಗಿರುತ್ತಲ್ಲ ಅಂತ ಕೇಳ್ತಾನೆ. ಆಗ ರೋಹಿಣಿಗೆ ಮಾತೇ ಬರಲ್ಲ. ಇರ್ಬೋದು ಮನೋಜ್ ಅಂತ ಹೇಳ್ಬಿಟ್ಟು ಅವಳು ಶಾಕಲ್ಲಿ ಹೇಳ್ತಾ ಇರ್ತಾಳೆ. ಅದು ಆದಮೇಲೆ ನಿಮ್ಮ ತಂದೆ ತರೋ ಸೈಕಲ್ ಚೈನ್ ನನಗಿಂತ ಬುಲೆಟ್ ಚೈನ್ ಥರ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನಗೆ ಗೊತ್ತಿಲ್ಲ ಮನೋಜ್, ಅವ್ರು ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಸರಿ ಮನೋಜ್ ನಾನು ರೆಡಿಯಾಗಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೋಹಿಣಿ ಹೊರಟೋಗ್ತಾಳೆ. ರಂಗನಾಥ್ ಅವ್ರಿಗೆ ಡೌಟ್ ಬರುತ್ತೆ. ಏನು ಈ ನಿಮ್ಮ ಸೊಸೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಅವ್ರ ತಂದೆಗೆ ಹೇಳ್ತಾನೆ ಇದ್ದಾರೆ, ನಾನೇನೋ ಕಾಣಲೇ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಹತ್ರ ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ಆಗ ಶಾಂತಿ ಪಕ್ಕದಲ್ಲಿ ಇದ್ಕೊಂಡು ಹಿಂಗೆ ತಿವಿತಾರೆ, ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು. ಆಮೇಲೆ ರೋಹಿಣಿ ರೆಡಿ ಆಗ್ಬಿಟ್ಟು ಮೀನಾ ರೋಹಿಣಿಗೆ ಕರ್ಕೊಂಡ್ಬರ್ತಾ ಇರ್ತಾಳೆ. ಆಗ ನೋಡಿ ನಮ್ಮ ಸೊಸೆ ಬಂದು ಅಂತ ಹೇಳ್ಬಿಟ್ಟು ಶಾಂತಿ ರಂಗನಾಥ್ಗೆ ತೋರಿಸ್ತಾರೆ. ಅವ್ರು ಬರುವಾಗ ಏನೇ ಇರಲಿ ಫಂಕ್ಷನ್ ಎಷ್ಟು ಚೆನ್ನಾಗಿ ಇರುತ್ತೆ, ನಮ್ಮ ಮನಸ್ಸು ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಶಾಂತಿ, ನೋಡಿ ನಮ್ಮ ಸೊಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ಅವಳ ಬಗ್ಗೆ ಬಿಟ್ಕೊಡೋದೇ ಇಲ್ಲ. ಅದಾದಮೇಲೆ ಇಬ್ಬರು ಕೂಡ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಆಶೀರ್ವಾದ ತಗೊಳ್ಳಮ್ಮ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಎಲ್ರದ್ದು ಆಶೀರ್ವಾದ ತಗೊಳ್ತಾರೆ. ಸರಿ ಆಯ್ತಮ್ಮ ಬನ್ನಿ ಸ್ಟೇಜ್ ಮೇಲೆ ಅಂತ ಹೇಳ್ಬಿಟ್ಟು ರೋಹಿಣಿಗೂ ಮತ್ತು ಮನೋಜ್ಗೂ ಕೂಡ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರಿಗೂ ಕರ್ಕೊಂಡೋಗಿ ಶಾಂತಿ ಕೂರಿಸ್ಕೊಂಡು ಎಲ್ಲರೂ ಮುತ್ತೈದೆ ಬಂದು ಆರತಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಶಾಂತಿ ಕರೆದ್ಬಿಟ್ಟು ಆರತಿ ಮಾಡಿಸ್ತಾಳೆ. ಅದಾದಮೇಲೆ ಪೂಜಾ ಬಂದ್ಬಿಟ್ಟು, ಏನೇ ರೋಹಿಣಿ ಈ ಥರ ಸಪ್ಪುಕ್ಕೆ ಮುಖ ಹಾಕೊಂಡು ಕೂತಿದ್ಯಾ, ಸ್ವಲ್ಪ ನಗು ಅಂತ ಹೇಳಿದಾಗ, ಏನೇ ನಮ್ಮ ಅತ್ತೆ ಮುಖ ನೋಡಿದ್ಯಾ, ಒಳ್ಳೆ ತಿಂದಾಕ ಥರ ನೋಡ್ತಾ ಇದ್ದಾರೆ ಕಣೆ, ಏನೇ ಮಾಡೋದು ಈಗ ಏನು ಮಾಡ್ತಾಯಿದ್ಯಾ ಅಂದರೆ, ಇಲ್ಲ ಕಣೆ ಈ ಕಾರ್ಯ ಮುಗಿಯೋ ಅಷ್ಟರಲ್ಲಿ ಈಗ ಜಗಳ ಆಗುತ್ತೆ, ಸುಮ್ಮನೆ ಇರು, ನೀನೇನು ಟೆನ್ಷನ್ ತೊಗೋಬೇಡ, ಎಲ್ಲ ಪ್ಲ್ಯಾನ್ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಗೋ ಸಮಾಧಾನ ಮಾಡ್ತಾಳೆ ಪೂಜಾ. ಅದನ್ನು ನಂಬ್ಕೊಂಡು ರೋಹಿಣಿ ಕೂತಿರ್ತಾಳೆ. ರೋಹಿಣಿಗೆ ಹೇಗೋ ಪೂಜಾ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಕಡೆ ನೋಡಿದಾಗ ಸೂರ್ಯ ಮತ್ತು ರೋಹಿಣಿ ಕಳಿಸಿರೋ ವ್ಯಕ್ತಿ ಜೊತೆ ಕೂತಿರ್ತಾನೆ. ಆ ವ್ಯಕ್ತಿ ಹೇಗೋ ಮಾಡಿ ಬ್ರೈನ್ ವಾಶ್ ಮಾಡಿಬಿಟ್ಟು, ಬನ್ನಿ ಸರ್ ಆಚೆ ಹೋಗೋಣ ಅಂದಾಗ, ಇಲ್ಲೇ ಕೂತ್ಕೊಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆದರೂ ಅವರು ಬಿಡಲ್ಲ. ಇಲ್ಲ ಸರ್, ಇಲ್ಲಿ ಹೆಣ್ಮಕ್ಳು ಮಾಡೋ ಕಾರ್ಯ, ಇಲ್ಲಿ ಗಂಡು ಮಕ್ಳಿಗೆ ಏನೋ ಕೆಲಸ ಇಲ್ಲ, ಬನ್ನಿ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಗೋ ಒಂದು ಬ್ರೈನ್ ವಾಶ್ ಮಾಡಿ ಆಚೆ ಕರ್ಕೊಂಡು ಹೋಗ್ತಾನೆ ಆ ವ್ಯಕ್ತಿ. ಆ ಸೂರ್ಯ ಹೋಗ್ಬಿಟ್ಟು ನಿಂತ್ಕೊಂಡು, ಬನ್ನಿ ಸರ್ ಗಾಡಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಕರ್ಕೊಂಡು ಹೋದಾಗ ಸೂರ್ಯ ಅಲ್ಲಿ ಹೋದಾಗ ಡಿಕ್ಕಿ ಓಪನ್ ಮಾಡಿದಾಗ ಫುಲ್ ಐಟಮ್ಸ್ಗಳಿರ್ತವೆ, ಡ್ರಿಂಕ್ಸ್ ಐಟಮ್ಸ್ಗಳಿರ್ತವೆ. ಅದನ್ನ ನೋಡಿ ಸೂರ್ಯ ಫುಲ್ಲು, ಏನು ಸರ್ ಇದು ಗಾಡಿನ ಏನು ಭಾರ ಇದು ಈ ಥರ ಎಲ್ಲ ಇಟ್ಕೊಂಡಿದ್ದೀರಲ್ಲ ಅಂದರೆ, ಸರ್ ನಾವು ಬೇರೆ ಕಡೆಗೆ ಹೋಗಿ ಡ್ರೈವಿಂಗ್ ಮಾಡೋರು, ನಮಗೆ ಅದಿದ್ರೇ ನಮಗೆ ಕೆಲಸ ಆಗೋದು, ಇಲ್ಲ ಅಂದರೆ ನಮ್ಮ ಕೈ ಕಾಲೇ ಓಡಲ್ಲ ಅಂತ ಹೇಳಿದಾಗ, ಓಕೆ ಸರ್ ಆಯಿತು ಅಂತ ಹೇಳ್ಬಿಟ್ಟು, ಸರ್ ನಿಮ್ಮದು ಯಾವ ಬ್ರ್ಯಾಂಡು ಅಂತ ಕೇಳ್ತಾರೆ. ಇಲ್ಲ ಸರ್ ನನಗೀಗ ಬೇಡ ಅಂತ ಹೇಳಿದಾಗ, ತಗೊಳ್ಳಿ ಸರ್ ಅಂದಾಗ, ನೀವೇನೋ ಅಪ್ಪಿತಪ್ಪಿ ಬೇರೆ ಕಡೆ ಹೋಗ್ಬೇಕಾಗಿದ್ದು ಇಲ್ಲಿ ಬಂದಿದ್ದೀರಾ, ಮಿಸ್ಸಾಗಿ ಈ ಚೌಟ್ರಿ ಹತ್ರ ಬಂದಿದ್ದೀರಾ ನೋಡಿ ಅಂದಾಗ, ಇಲ್ಲ ಸರ್ ನಾನು ಕರೆಕ್ಟಾಗೆ ಬಂದಿದ್ದೀನಿ, ತಗೊಳ್ಳಿ ಏನೂ ಆಗಲ್ಲ, ತಗೊಳ್ಳಿ ಫ್ರೆಂಡ್ಶಿಪ್ಪಲ್ಲಿ ಏನೂ ಆಗಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಬಾಟ್ಲು ತೆಗೆದ್ಬಿಟ್ಟು ಗ್ಲಾಸಲ್ಲಿ ಹಾಕಿ ಕೊಡ್ತಾನೆ. ಆಮೇಲೆ ಸೂರ್ಯ ಬೇಡ ಅಂದರೆ, ಇಲ್ಲ ಸರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕೊಡ್ತಾನೆ. ಆಮೇಲೆ ಸೂರ್ಯ ತಗೊಳ್ತಾನೆ, ಗ್ಲಾಸ್ನ ತಗೊಂಡು ಹೇಗೋ ಮಾಡಿ ತಗೊಳ್ತಾನೆ, ಕುಡ್ದೇ ಬಿಡ್ತಾನೆ ಸೂರ್ಯ. ಆಗ ವಾಸುದೇವ್ರವರು ಮಾತಾಡ್ತಾ ಬರ್ತಾ ಇರ್ತಾರೆ ಅವ್ರ ಫ್ರೆಂಡ್ ಜೊತೆ. ಅವ್ರ ಫ್ರೆಂಡ್ ಹೇಳ್ತಾರೆ,
ಅಲ್ಲಪ್ಪ ನೀವು ಎಂಥ ದೊಡ್ಡ ಮನಸ್ಸು ನಿಮಗೆ, ನೀವೇ ಎಲ್ಲ ಫಂಕ್ಷನ್ ಮಾಡಿಕೊಡ್ತಿದ್ದೀರಾ ಅಂತ ಹೇಳಿದಾಗ, ನಾವು ದೊಡ್ಡ ಮನಸ್ಸು ಮಾಡಿಲ್ಲಪ್ಪ, ಅವ್ರ ಹತ್ರ ದುಡ್ಡಿಲ್ಲ ಹಾಗಾಗಿ ನಾವೇ ಮಾಡಿದ್ವಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು ಕೂಡ ಅವ್ರ ಮುಖ ನೋಡಿಕೊಂಡು ಸುಮ್ಮನೆ ಕೂತಿರ್ತಾರೆ. ಅವರನ್ನು ನೋಡಿಕೊಂಡು ಅವ್ರು ಬೇಕಂತಲೇ, ಇಲ್ಲಪ್ಪ ನಾವು ಅಡುಗೆ ಮಾಡಿಟ್ಟಿರ್ತೀವಿ, ಈಗ ಭಿಕ್ಷುಕರು ಬಂದಿರ್ತಾರೆ ಆಗ ನಾವು ಊಟ ಕೊಡಲ್ವಾ, ಹಾಗೆ ಇದು ಅಂತ ಹೇಳಿದಾಗ ರಂಗನಾಥ್ ಅವರು ತುಂಬ ಬೇಜಾರಾಗುತ್ತೆ. ಆ ಥರ ಹೇಳಿಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಆಗ ರಂಗನಾಥ್ ಅವ್ರ ಫ್ರೆಂಡು ಏನೋ ಈ ಥರ ಮಾತಾಡ್ತಿದ್ರು ಅಂದರೆ ನಿನಗೆ ಗೊತ್ತಿದೆ ಅಲ್ವಾ ಅವ್ರ ಬುದ್ಧಿ ಏನು ಅಂತ, ಹಾಗಾಗಿ ಆ ಥರ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರ ಫ್ರೆಂಡ್ ಹತ್ರ ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ಆಮೇಲೆ ನೋಡಪ್ಪ, ನೀವು ಗಂಡಿನ ಕಡೆಯವರು, ನೀ ಯಾಕೆ ಸುಮ್ಮನೆ ಇದೆಯಾ, ಹೇಳ್ಬಾರ್ದ ನೀನು, ಮಾತಾಡಬಾರ್ದು ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡಪ್ಪ ಇಲ್ಲಿ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಏನಿಲ್ಲ, ದೊಡ್ಡವ್ರು ಮಾಡೋದ್ರಲ್ಲಿ ಮಕ್ಕಳೇನಪ್ಪ ಮಾಡ್ತಾರೆ, ಅವರು ಯಾವಾಗಲೂ ನಾಯಿ ಬಗಳಿದ್ರೆ ದೇವಲೋಕ ಏನು ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅವ್ರ ಫ್ರೆಂಡು ಈ ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ರಂಗನಾಥ್ ಅವ್ರು ಹೇಳ್ತಾರೆ, ಈ ಮಾತು ನಮ್ಮ ಸೂರ್ಯನ ಕಿವಿಗೆ ಬೀಳ್ದಿದ್ರೆ ಸಾಕು, ಇಲ್ಲಾಂದರೆ ರಾದಂತಗಳು ಆಗ್ಬಿಡ್ತವೆ ಅಂತ ಹೇಳಿದಾಗ ಅವ್ರ ಫ್ರೆಂಡ್ ಹಿಂದೆ ತಿರುಗಿ ನೋಡ್ತಾರೆ, ಎಲ್ಲೋ ಸೂರ್ಯ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರಿಗೆ ಹೇಳಿದಾಗ, ರಂಗನಾಥ್ ಅವರು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಸೂರ್ಯ ಕಾಣಿಸ್ತಾ ಇರಲ್ಲ, ಯಾಕಂದರೆ ಅವನು ಆಚೆ ಹೋಗಿರ್ತಾನೆ. ಹಾಗಾಗಿ ರಂಗನಾಥ್ ಅವರು ತುಂಬ ಶಾಕಲ್ಲಿ ನೋಡ್ತಾ ಇರ್ತಾರೆ ಆ ಕಡೆ ಈ ಕಡೆ. ನೆಕ್ಸ್ಟು ರೋಹಿಣಿ ಮತ್ತು ಮನೋಜನ್ಗೆ ಇಬ್ರಿಗೂ ಕೂಡ ಕಾರ್ಯ ಸ್ಟಾರ್ಟ್ ಆಗುತ್ತೆ. ಕಾರ್ಯ ಸ್ಟಾರ್ಟ್ ಆದಾಗ ರೋಹಿಣಿಗೆ ತುಂಬ ಹೆದರಿಕೆ ಆಗಿರುತ್ತೆ. ಡೋರ್ ಹತ್ರನೇ ನೋಡ್ತಾ ಇರ್ತಾಳೆ. ಆವಾಗ ಇದು ಮನೋಜ್ ನೋಡ್ಬಿಟ್ಟು, ಏನು ರೋಹಿಣಿ ಡೋರ್ ಹತ್ರನೇ ನೋಡ್ತಾ ಇದೆಯಾ, ಏನಾಯಿತು ಅಂತ ಕೇಳಿದಾಗ, ಇಲ್ಲ ಏನೂ ಇಲ್ಲ ಮನೋಜ್ ಅಂತ ಹೇಳ್ತಾಳೆ. ಅದನ್ನು ನೋಡ್ಬಿಟ್ಟು, ನಿಮ್ಮ ತಂದೆಗೋಸ್ಕರ ಕಾಯ್ತಾ ಇದೆಯಾ ಅಂತ ಹೇಳಿದಾಗ ಫಸ್ಟು ಇಲ್ಲ ಅಂತ ಹೇಳ್ತಾಳೆ, ಆಮೇಲೆ ಹೌದು ಅಂತ ಹೇಳ್ತಾಳೆ. ಆಮೇಲೆ ಪೂಜಾ ಬಂದ್ಬಿಟ್ಟು, ರೋಹಿಣಿ ನಮ್ದು ಅರ್ಧ ಕೆಲಸ ಮುಗೀತು, ಸಕ್ಸತ್ತಾಯಿತು, ಆಚೆ ಹೋಗಿದ್ದಾನೆ ಸೂರ್ಯ ಕುಡಿಯೋಕ್ಕೆ, ಇನ್ನೇನು ಗಲಾಟೆ ಆಗುತ್ತೆ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳಿಗೆ ಸ್ವಲ್ಪ ಖುಷಿ ಆಗುತ್ತೆ. ಖುಷಿ ಆದಮೇಲೆ ಶಾಂತಿ ಮುಖ ನೋಡ್ತಾಳೆ, ಶಾಂತಿ ಗುರಾಯಿಸ್ತಾಳೆ. ಅದನ್ನು ನೋಡ್ಬಿಟ್ಟು ಆಮೇಲೆ ಶಾಸ್ತ್ರ ಸ್ಟಾರ್ಟ್ ಆಗಿರುತ್ತೆ. ಅರ್ಶಿನ ದಾರ ಹಾಕ್ಬಿಟ್ಟು ಚಿನ್ನದ ತಾಳಿ ತೆಗೆದ್ಬಿಟ್ಟು, ನೋಡಿ ಇದು ಚಿನ್ನದ ಚೈನಲ್ಲೇ ಹಾಕೊಂಬನ್ನಿ ಅಂತ ಹೇಳ್ಬಿಟ್ಟು ಪೂಜಾರಿ ಪುರೋಹಿತರು ಕೊಡ್ತಾರೆ ಶಾಂತಿ ಕೈಯಲ್ಲಿ. ಶಾಂತಿ ಎಲ್ಲರ ಕಡೆನೂ ಎಲ್ಲರ ಮುಂದೆನೂ ಮಾನ ಮರದಿ ಹೋಗಬಾರ್ದು ಅಂದ್ಬಿಟ್ಟು ಹೇಗೋ ಒಂದು ಚಿನ್ನದ ಚೈನ್ನ ರೆಡಿ ಮಾಡಿಕೊಂಡು ಅದರಲ್ಲಿ ತಾಳಿನ ಹಾಕ್ಕೊಂಡು ಬಂದು ಪುರೋಹಿತರಿಗೆ ಕೊಡ್ತಾಳೆ. ಕೊಟ್ಟಾದ್ಮೇಲೆ ಆ ಪುರೋಹಿತರು ಅವರಿಗೆ ಕಟ್ಟಕ್ಕೆ ಹೇಳ್ತಾರೆ, ಹಾಕ್ತಾರೆ. ಅಲ್ಲಿಗೆ ಶಾಸ್ತ್ರ ನಡೀತಾ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಅರ್ಶಿನ ಕುಂಕುಮ ಹಚ್ಬಿಟ್ಟು ಎಲ್ಲರಿಗೂ ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಎಲ್ಲರಂತೆಯೂ ಕೂಡ ಮೀನಾ ಕೂಡ ಬಂದು ಅಕ್ಷತೆ ಹಾಕ್ಬಿಟ್ಟು ಹೇಗೋ ಅರ್ಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಹೇಗೋ ಶಾಸ್ತ್ರನ ಮಾಡ್ತಾ ಇರ್ತಾಳೆ. ಹೇಗೋ ಈ ಕಡೆ ತಿರುಗಿ ನೋಡಿದಾಗ ಸೂರ್ಯ ಕಾಣಿಸ್ತಾ ಇರಲ್ಲ. ಎಲ್ಲೋದ್ರು ಸೂರ್ಯ ಅವರು ಅಂತ ಹೇಳ್ಬಿಟ್ಟು ಕೆಳಗಡೆ ಸ್ಟೇಜಿಂದ ಕೆಳಗಡೆ ಇಳ್ಬಿಟ್ಟು ಬಂದು ಆ ಕಡೆ ಮಾವ ಅವ್ರು ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ರಂಗನಾಥ್ ಅವರು, ನನಗೆ ಗೊತ್ತಿಲ್ಲಮ್ಮ, ಆಚೆ ಎಲ್ಲಾದರೂ ಹೋಗಿರ್ಬೋದು, ನೋಡು ಅಂತ ಹೇಳ್ಬಿಟ್ಟು ಹುಡುಕಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಂಗನಾಥ್ ಅವ್ರಿಗೂ ಒಂದು ಕಡೆ ಭಯ, ಏನಾದರೂ ಗಲಾಟೆ ಮಾಡಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು. ರಂಗನಾಥ್ ಅವ್ರ ಫ್ರೆಂಡು, ಏನಕ್ಕೂ ರಂಗನಾಥ್ ಇಷ್ಟೊಂದು ಭಯ ಪಡ್ತೀಯ ಅಂದರೆ, ಇಲ್ಲಪ್ಪ ನನಗೇನು ಭಯ ಇಲ್ಲ, ನನ್ನ ಮಗನ ಕಡೆಯಿಂದ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಷ್ಟೇ ನನಗೆ ಚಿಂತೆ ಇರೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರಿಗೂ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆದಮೇಲೆ ಅದೆಲ್ಲ ಕಾರ್ಯ ಕೂಡ ಮುಗಿದೋಗುತ್ತೆ. ಮುಗಿದೋದ್ಮೇಲೆ ರೋಹಿಣಿಗೆ ತುಂಬ ಕಣ್ಣೀರು ಬರುತ್ತೆ, ಅಳ್ತಾ ಇರ್ತಾಳೆ. ಅದನ್ನು ನೋಡ್ಬಿಟ್ಟು ಶೀಲಾ, ಏನಾಯ್ತಮ್ಮ ಅಂತ ಕೇಳ್ತಾರೆ. ಏನೂ ಇಲ್ಲ ಆಂಟಿ, ಕಣ್ಣಲ್ಲಿ ಏನಾದ್ರು ಧೂಳು ಬಿತ್ತ ಅಂತ ಕೇಳ್ತಾರೆ. ಇಲ್ಲ ಹಾಗೇನೂ ಇಲ್ಲ ಆಂಟಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಮೇಲೆ ಶಾಂತಿ ಹತ್ರ ಬಂದ್ಬಿಟ್ಟು, ನೋಡಿ ಅವ್ರ ಕಣ್ಣಲ್ಲಿ ಏನೋ ಧೂಳು ಬಿದ್ದಿದೆ ಅನಿಸುತ್ತೆ, ರೋಹಿಣಿ ಕಣ್ಣಲ್ಲಿ ಸ್ವಲ್ಪ ನೋಡಿ ಅಂತ ಹೇಳ್ಬಿಟ್ಟು ಶಾಂತಿಗೆ ಶೀಲಾ ಹೇಳ್ತಾಳೆ. ಶಾಂತಿ ಹೌದಾ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕರ್ಕೊಂಡೋಗಿ, ಗುಂಗ್ರಿ, ನಿಮ್ಮ ತಂದೆ ಬಂದಿಲ್ಲ ಅಂದರೆ ನಿನ್ನ ಗುಂಗುರು ಕೂದಲಿಂದನೇ ನಿನ್ನ ಮನೆಯೆಲ್ಲ ಗುಡಿಸ್ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಬೈದ್ಬಿಡ್ತಾಳೆ. ಅದನ್ನು ನೋಡಿ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ, ಭಯ ಆಗುತ್ತೆ. ಏನಪ್ಪ ಮುಂದಿನ ನನ್ನ ಕತೆಗಳು ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ಇನ್ನೂ ಹೆದರಿಕೆ ಜಾಸ್ತಿ ಆಗುತ್ತೆ. ಇನ್ನು ನೋಡಿದ್ರೆ ಗಲಾಟೆನೇ ಆಗಲಿಲ್ಲ, ಏನಪ್ಪ ಇನ್ನು ಮುಗ್ದೇ ಹೋಯ್ತು ನನ್ನ ಕತೆ ಅಂತ ಹೇಳ್ಬಿಟ್ಟು ಅವಳು ಮನಸ್ಸಲ್ಲೇ ಯೋಚನೆ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಮೀನಾ ಕೂಡ ಸೂರ್ಯನ ಹುಡುಕ್ತಾ ಇರ್ತಾಳೆ. ಅಲ್ಲಿ ನೋಡಿದ್ರೆ ಸೂರ್ಯ ಫುಲ್ಲು ಕುಡಿತಾ ಇರ್ತಾನೆ. ನೋಡೋಣ ಸೂರ್ಯ ಸಿಕ್ಕಾಕೊಳ್ತಾನ, ರೋಹಿಣಿಗೆ ಕತೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.